ಮೋಜು ಮಸ್ತಿ ಮಾಡಬೇಕೆಂಬ ಖಯಾಲಿ. ಆದರೆ ಇರೋ ಬರೋ ದುಡ್ಡನ್ನ ಹಾಳು ಮಾಡಾಯಿತು. ಕೊನೆಗೆ ದುಡ್ಡು ಸಾಲದಿದ್ದಾಗ ಜತೆಗೆ ಓದ್ತಿದ್ದವನನ್ನೇ ಅಪಹರಿಸಿ ಬಿಟ್ಟಿದ್ರು. ಗೆಳೆಯನನ್ನೇ ಕಿಡ್ನಾಪ್ ಮಾಡಿದ್ದ ಸ್ನೇಹಿತರು ಜಸ್ಟ್ 2 ಗಂಟೆಯಲ್ಲೇ ಲಾಕ್ ಆಗಿದ್ದಾರೆ. ಇವರ ಮೂತಿಗಿಷ್ಟು, ಒಬ್ಬೊಬ್ಬರು ಒಂದೊಂದು ಮುತ್ತುಗಳು. ಓದಲು ಬಂದ ಅನ್ಯ ರಾಜ್ಯದ ಇವರೆಲ್ಲ ಈಗ ಕಂಬಿ ಎಣಿಸ್ತಿದ್ದಾರೆ. ಕಾರಣ ಕಿಡ್ನಾಪ್ ಕೇಸ್. ಹಣದ ಆಸೆ, ಸ್ನೇಹಿತನನ್ನೇ ಕಿಡ್ನಾಪ್ ಮಾಡಿದ ಸ್ಟೂಡೆಂಟ್ಸ್. 2 ಗಂಟೆಯಲ್ಲಿ ಪೊಲೀಸರಿಂದ ಆರೋಪಿಗಳು ಲಾಕ್. ಆದಿತ್ಯ ಆರ್ ಬೌನ್ಸಲೆ, ಶೌರ್ಯ ಅಗರ್ವಾಲ್, ಸೈಯದ್ ಮೊಹಮ್ಮದ್ ಬಿಲಾಲ್, ನಿಖುನ್ ಸುಲ್ತಾನಿ ನಗರದ ಪ್ರತಿಷ್ಠಿತ ಕಾಲೇಜಿನ ವಿದ್ಯಾರ್ಥಿಗಳು. ಬೇರೆ ರಾಜ್ಯದಿಂದ ಓದೋಕ್ಕಾಗಿ ಬಂದವರು ಐಷಾರಾಮಿ ಜೀವನಕ್ಕೆ ಮಾರುಹೋಗಿದ್ರು. ಶೋಕಿ ಲೈಫ್ಗಾಗಿ ತಮ್ಮ ಜೊತೆಗೆ ಓದ್ತಿದ್ದ ರಿಷಬ್ ಮೊಹಂತಿ ಅನ್ನೋ ಇದೇ ಸ್ನೇಹಿತನನ್ನ ಕಿಡ್ನಾಪ್ ಮಾಡಿದ್ರು. ಹಾಸ್ಟೆಲ್ನಿಂದ ಹೊರಗೆ ಬಂದ ರಿಷಬ್ನನ್ನ ಕಾರ್ನಲ್ಲಿ ಕಿಡ್ನಾಪ್ ಮಾಡಿ BTM ಲೇಔಟ್ನಲ್ಲಿರುವ ಬಾಡಿಗೆ ಮನೆಯಲ್ಲಿ ಕೂಡಿ ಹಾಕಿದ್ರು. ಎಲ್ಲರೂ ಸೇರಿ ಹಲ್ಲೆ ಮಾಡಿ ಮನೆಯವರಿಂದ ಹಣ ಹಾಕಿಸುವಂತೆ ಬೆದರಿಸಿದ್ರು. ಆಗ ರಿಷಬ್ ತನ್ನ ಸ್ನೇಹಿತರಿಗೆ ಕರೆ ಮಾಡಿದ್ದ. ಅಲರ್ಟ್ ಆದ ಸ್ನೇಹಿತ 112 ಮೂಲಕ ಪೊಲೀಸರಿಗೆ ದೂರು ನೀಡಿದ್ದ. ಬಳಿಕ ಆರೋಪಿಗಳು ಕೇಳಿದಷ್ಟು ಹಣ ಹಾಕಿಸಿದ್ರು. ಆಗಾಗ ಫೋನ್ ಸ್ವಿಚ್ ಆಫ್ ಮಾಡಿ ಲೊಕೇಶನ್ ಚೇಂಜ್ ಮಾಡ್ತಿದ್ದ ಕ್ರಿಮಿಗಳನ್ನ ಪೊಲೀಸರು ಹೇಗೋ ಪತ್ತೆ ಹಚ್ಚಿದ್ದಾರೆ. ಎಸ್ಕೇಪ್ ಆಗಲು ಯತ್ನಿಸಿದ್ದವರನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ. ಅಲ್ಲಿ ಸುಮಾರು 4 ಜನ ಸೇರಿ ಒಂದೇ ಕಾಲೇಜಲ್ಲಿ ಹೋಗ್ತಾ ಇರುವ 4 ಜನ ಸೇರಿ ಹುಡುಗರನ್ನು ಕರ್ಕೊಂಡು ಹೋಗಿದ್ದಾರೆ. ಮತ್ತು ದುಡ್ಡನ್ನು ಸಹ ಡಿಮ್ಯಾಂಡ್ ಮಾಡಿದ್ದಾರೆ. ಅವ್ರಿಗೆ ಹೆದರಿಸಿ ದುಡ್ಡನ್ನು ಸಹ ಡಿಮ್ಯಾಂಡ್ ಮಾಡಿದ್ದಾರೆ. ಬಟ್ ಇವರೆಲ್ಲರೂ ಒಂದೇ ಸಂಸ್ಥೆಯಲ್ಲಿ ಓದ್ತಾ ಇರೋರು. ಕೆಲವೊಬ್ರು ಆ ಸಂಸ್ಥೆಯಿಂದ ಓದ್ಬಿಟ್ಟು ಹೊರಗಡೆ ಕೆಲಸ ಮಾಡ್ತಾ ಇದ್ದವರು. ಇದ್ರ ಮೇಲೆ ನಾವು ತನಿಖೆಯನ್ನು ಮುಂದುವರಿಸಿದ್ದೀವಿ. ಈಗಾಗಲೇ ಅವರು ಎಲ್ಲರೂ ನಾವು ದಸ್ತಗಿರಿ ಮಾಡಿ ತನಿಖೆಗೆ ಒಳಪಡಿಸಿದ್ದೀವಿ. ಕಿಡ್ನಾಪ್ ಮಾಡಿದ 2 ಗಂಟೆಯೊಳಗೆ ಆರೋಪಿಗಳನ್ನ ಮಡಿವಾಳ ಠಾಣೆ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಗೊಳಪಡಿಸಿದ್ದಾರೆ. ದುಡ್ಡಿನ ಅವಶ್ಯಕತೆ ಇದ್ದಿದ್ದರಿಂದ ರಿಷಬ್ನ ಕರೆದುಕೊಂಡು ಬಂದ್ವಿ ಅಂತ ಹೊಸ ನಾಟಕ ಶುರುವಿಟ್ಟಿದ್ರು. ಆದರೆ ಈ 4 ಆರೋಪಿಗಳ ಅಪರಾಧ ಪ್ರಕರಣ ಹಿನ್ನೆಲೆ ಹೊಂದಿರುವ ಶಂಕೆ ಇದೆ. ಅದಕ್ಕಾಗಿಯೇ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಶಿವಪ್ರಸಾದ್, TV9 ಬೆಂಗಳೂರು.